ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9906222012 ಮತ್ತು 7019954294. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಾಕನಕೆರೆ ದಶಕಗಳ ಬಳಿಕ ಭರ್ತಿಯಾಗಿರುವ ಹಿನ್ನೆಲೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೆರೆಗೆ ಬಾಗಿನ ಅರ್ಪಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಸಕಾಲದಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯದೆ ರೈತರ ಜೀವನದ ಜೊತೆ ಚೆಲ್ಲಾಟವಾಡ್ತಾ ಇದೆ. ಸರ್ಕಾರ ಖರೀದಿ ಕೇಂದ್ರ ತೆರೆಯದೆ ಇನ್ನೂ ಗೋಣಿ ಚೀಲ ಖರೀದಿಸ್ತಾ ಇದೆ. ಸರ್ಕಾರ ಸಚಿವರ ಡಿನ್ನರ್ ಪಾಲಿಟಿಕ್ಸ್ಗೆ ಸಂಸದ ಎಚ್ಡಿಕೆ ವ್ಯಂಗ್ಯವಾಡಿದ್ರು. ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾದ ಸಮಸ್ಯೆಗಳನ್ನು ಇವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿ ಏನು ಮಾಡ್ತಾರೆ? ಇವರು ಕೇವಲ ಕಾಟಾಚಾರಕ್ಕೆ ಸಭೆ ಮಾಡ್ತೀನಿ ಅಂತಿರೋದು ಹಾಸ್ಯಾಸ್ಪದ. ಸಂಕ್ರಾಂತಿ ಬಳಿಕ ಸರ್ಕಾರ ಬೀಳುತ್ತೆ ಅನ್ನೋ ಬಗ್ಗೆ ನಾನು ಹೇಳಿಲ್ಲ. ಸಂಕ್ರಾಂತಿ ಬಳಿಕ ನಾನು ಕೆಲವು ವಿಷಯಗಳ ಬಗ್ಗೆ ಮಾತನಾಡ್ತೀನಿ ಅಂದಿದ್ದೆ ಅಷ್ಟೇ ಅಂದರು. ನನಗೆ ಅಭಿನಂದನೆ ಸಲ್ಲಿಸೋದಿರಲಿ. ಆಲೆ ಬೀದಿ ಈಗ ಭತ್ತದ ರೇಟ್ 1800 1700 ಬಂದೋಯ್ತು ಅಂತ ಹೇಳ್ತಾವ್ರೀಗ. ನಾನು ಕಳೆದ ವಾರ ಮೈಸೂರಿಗೆ ಬಂದಾಗ DC ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಜನ ಪ್ರತಿಭಟನೆ ಮಾಡಲಿಕ್ಕೆ ಬೀದಿಗೆ ಇಳಿಯೋದಕ್ಕಿಂತ ಮುಂಚೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ. ಇಲ್ಲ ಸರ್ 15ನೇ ತಾರೀಕೊಳಗೆ ಮಾಡ್ತೀವಿ ಅಂತ ಹೇಳಿದ್ರು. ಪಾಪ ಇನ್ನೂ ಗೋಣಿ ಚೀಲ ಖರೀದಿ ಮಾಡ್ತಾವ್ರೆ. ಅದು ಭತ್ತ ತುಂಬಿಸೋಕ್ಕೆ ಗೋಣಿ ಚೀಲ ಇಲ್ಲ ಸರ್ಕಾರದಲ್ಲಿ. ಗೋಣಿ ಚೀಲ ಖರೀದಿ ಮಾಡ್ತಾರೆ. ಕೇಂದ್ರ ಸರ್ಕಾರದ ಯೋಜನೆ ಅದು. ಚಲುವರಾಯಸ್ವಾಮಿ ಶಂಕುಸ್ಥಾಪನೆ ಮಾಡಲೇಬೇಕು. ಈ ವಿಚಾರವನ್ನು ನಾನು ರಾಜಕೀಯ ಮಾಡಲ್ಲ. ನಾನು ಶಂಕುಸ್ಥಾಪನೆ, ಉದ್ಘಾಟನೆ, ಕಲ್ಲು ಹಾಕಿಸಿಕೊಳ್ಬೇಕು ಅಂದ್ಕೊಂಡಿದ್ರೆ ರಾಜ್ಯದ ತುಂಬ ನಮ್ಮ ಕಲ್ಲುಗಳು ರಾರಾಜಿಸುತ್ತಿದ್ವು. ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಷ್ಟೇ ಅಂತ ಚಾಕನಕೆರೆ ಗ್ರಾಮದಲ್ಲಿ ಚಲುವರಾಯಸ್ವಾಮಿಗೆ ಟಾಂಗ್ ನೀಡಿದ್ರು. ಅವ್ರು ಮಾಡಲೇಬೇಕಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು. ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು. ಮತ್ತೆ ಪುನಃ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಇದು. ನಾನು ರಾಜಕೀಯ ಬೆರೆಸ್ಲಿಕ್ಕೆ ಹೋಗಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನಾನು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾಗ, ಶಾಸಕರಿದ್ದಾಗ ನನ್ನ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿದೆಯಲ್ಲ, ನಾನೇನಾದರೂ ಕಲ್ಲನ್ನು ಶಂಕುಸ್ಥಾಪನೆ ಮಾಡೋದಾಗಿದ್ದರೆ, ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದರೆ, ಇಡೀ ರಾಜ್ಯದಾದ್ಯಂತ ನನ್ನ ಶಂಕುಸ್ಥಾಪನೆಯ ಕಲ್ಲುಗಳು ರಾಜಾರಿಸ್ತಾ ಇದ್ದು. ನಾನು ಎಂದೂ ಸಹ ನಾನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯ ಕಲ್ಲುಗಳನ್ನು ಇಡಬೇಕು ಅಂತ ಹೇಳಿ ಇಲ್ಲ ಪ್ರಚಾರ ಪಡಿಬೇಕು ಅಂತೇಳಿ ಎಂದೂ ಸಹ ನಾನು ಕೆಲಸ ಮಾಡಿಲ್ಲ. ನನ್ನ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ರಲ್ಲಿ ನನ್ನ ಜವಾಬ್ದಾರಿ ಜನತೆ ನನಗೆ ಕೊಟ್ಟಾಗ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು ನನ್ನ ಹವ್ಯಾಸ. ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಸ್ಥಳೀಯ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವೈಕುಂಠ ಏಕಾದಶಿ ಪ್ರಯುಕ್ತ ಜಿಲ್ಲೆಯಾದ್ಯಂತ ವೆಂಕಟೇಶ್ವರ, ಶ್ರೀನಿವಾಸ ಹಾಗೂ ಆಂಜನೇಯ ದೇವಾಲಯ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಮಂಡ್ಯದ ಹೊಸಹಳ್ಳಿಯ ಶ್ರೀ ವೆಂಕಟೇಶ್ವರ ದೇವಾಲಯ, ಭೋವಿ ಕಾಲೋನಿಯ ಶ್ರೀನಿವಾಸ ದೇವಾಲಯ, ಮಂಡ್ಯ ಓಲ್ಡ್ ಟೌನ್ ಹಳೆ ಬೀದಿ ಶ್ರೀನಿವಾಸ ದೇವಾಲಯ, ವೆಂಕಟರಮಣ ಸ್ವಾಮಿ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಎಲ್ಲಾ ದೇಗುಲಗಳಲ್ಲೂ ದಿನಪೂರ್ತಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಬೇರೆ ಅವಕಾಶ ಮಾಡ್ಕೊಳ್ಳಿ ದರ್ಶನಕ್ಕೆ.
5 ಗಂಟೆಯಿಂದಲೇ ದೇವಾಲಯಗಳಲ್ಲಿ ಸುಪ್ರಭಾತ ಸೇವೆ, ವಿಷ್ಣು ಸಹಸ್ರನಾಮಾರ್ಚನೆ, ಅಭಿಷೇಕ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ವೈಕುಂಠ ಏಕಾದಶಿ ದಿನದಂದು ವಿಷ್ಣುವಿನ ನಾನಾ ರೂಪಗಳ ದೇವಸ್ಥಾನದಲ್ಲಿ ದರ್ಶನ ಪಡೆದರೆ ಮೋಕ್ಷ ಸಿಗುತ್ತೆ ಎಂಬ ನಂಬಿಕೆ ಇದೆ. ಹೀಗಾಗಿ ಬೆಳಗ್ಗೆಯಿಂದಲೇ ಜನರು ದೇವಸ್ಥಾನಗಳಿಗಾಗಮಿಸಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತಾ ಇದ್ದು ಕಂಡುಬಂತು. ವೈಕುಂಠ ಏಕಾದಶಿ ಅಂಗವಾಗಿ ದೇವಾಲಯದಲ್ಲಿ ನಿರ್ಮಿಸಲಾಗಿದ್ದ ವಿಶೇಷ ದ್ವಾರದ ಮೂಲಕ ಭಕ್ತರು ಸರತಿ ಸಾಲಿನಲ್ಲಿ ತೆರಳಿ ಸ್ವಾಮಿಯ ದರ್ಶನ ಪಡೆದುಕೊಂಡರು. ಸ್ವಾಮಿಯ ದರ್ಶನದ ಬಳಿಕ ಉತ್ತರ ದ್ವಾರದ ಮೂಲಕ ಹೊರಬಂದ ಭಕ್ತರಿಗೆ ಲಡ್ಡು, ಸಿಹಿ, ಪಂಚಾಮೃತ ಪ್ರಸಾದ ವಿತರಿಸ್ತಾ ಇದ್ದಿದ್ದು ಕಂಡುಬಂತು. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಡೀತಾ ಇರುವ ಪಾದಚಾರಿ ರಸ್ತೆ ಕಾಮಗಾರಿ ಬಗ್ಗೆ ನಗರಸಭಾಧ್ಯಕ್ಷ ಎಂವಿ ನಾಗೇಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ 40 ಕೋಟಿ ರೂಪಾಯಿಯಲ್ಲಿ ಪಾದಚಾರಿ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಕಾಮಗಾರಿಯು ಗುಣಮಟ್ಟದಿಂದ ನಡೀತಾ ಇಲ್ಲ ಅಂತ ಸಾರ್ವಜನಿಕರು ಮಾಹಿತಿ ನೀಡಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಬಳಿ ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಕಾಮಗಾರಿಗೆ ಬಳಸ್ತಾ ಇರುವ ಸಾಮಗ್ರಿಗಳು ಗುಣಮಟ್ಟದಲ್ಲಿ ಇಲ್ಲದೇ ಇರುವುದು ಕಂಡುಬಂತು. ಕಾಮಗಾರಿ ಸ್ಥಳದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಯಾವುದೇ ಅಧಿಕಾರಿಗಳು ಸ್ಥಳದಲ್ಲಿ ಇರದೇ ಇರುವುದು ಕಂಡುಬಂದಿತು. ಕಾಮಗಾರಿ ಗುಣಮಟ್ಟದ ಪ್ರಶ್ನೆ ಮಾಡಲು ಅಧಿಕಾರಿಗಳಿಗೆ ಸಂಪರ್ಕಿಸಲು ಕರೆ ಮಾಡಿದರೂ ಸಹ ಯಾವುದೇ ಅಧಿಕಾರಿಗಳು ಕರೆ ಸ್ವೀಕರಿಸಿಲ್ಲ. ಕೆಲಸ ನಿರ್ವಹಿಸುವ ಕಾರ್ಮಿಕರಿಗೆ ಕನ್ನಡ ಬಾರದ ಕಾರಣ ಸರಿಯಾದ ಮಾಹಿತಿಯನ್ನು ಸಹ ನೀಡಲಿಲ್ಲ. ಕಾಮಗಾರಿ ಗುಣಮಟ್ಟದ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ದಿಶಾ ಸಭೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ಯಾವುದೇ ಅಧಿಕಾರಿಗಳು ಕಾಮಗಾರಿ ವೀಕ್ಷಣೆಗೆ ಬಂದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಗುಣಮಟ್ಟದ ಬಗ್ಗೆ ಪರಿಶೀಲನೆ ನಡೆಸಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಮಂಡ್ಯ ಸಿಟಿಲಿ ಹೆಚ್ಚಿನ ಕಾಮಗಾರಿ ನಡೀತಾ ಇದೆ. ಸಾರ್ವಜನಿಕರ ದೂರಿನ ಅನ್ವಯ ನಾವು ಸ್ಪಾಟ್ಗೆ ವಿಸಿಟ್ಗೆ ಹೋದಾಗ ಪೂರ್ತಾಗ ಡಾಂಬರ್ನಲ್ಲಿ ಕ್ವಾಂಟಿಟಿನೂ ಇರಲಿಲ್ಲ, ಡಾಂಬರು ಕ್ವಾಲಿಟಿನೂ ಇರಲಿಲ್ಲ. ಆದ್ದರಿಂದ ಸಾರ್ವಜನಿಕರು ರೊಚ್ಚಿಗೆದ್ದು ನಮ್ಮ ಬಗ್ಗೆ ಹಾಗೂ MP ಅವ್ರ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡ್ತಿದ್ದಾಗ ಯಾಕೆ ಮಾತಾಡ್ತೀರೇನು ಅಂತ ಕೇಳಿದಾಗ ಈ ರೀತಿ ಕೆಲಸ ಮಾಡಿಸಿದಿರಲ್ಲ ಸಿಟಿಲಿದ್ದಿ ಅಂತ ಹೇಳಿದಾಗ ನಾವು ಆ ವಿಚಾರದಲ್ಲಿ ನಮ್ಮ NH AW ಅವರಿಗೆ ಕನೆಕ್ಟ್ ಮಾಡಿದ್ರೆ ಇಬ್ಬರು ರೆಸ್ಪಾನ್ಸ್ ಮಾಡಲಿಲ್ಲ, ಅಂದರೆ ಫೋನು ರಿಸೀವ್ ಮಾಡಲಿಲ್ಲ. ಇಲ್ಲಿ ಯಾವಾಗ ಕೊಟ್ಟಿರ್ತಾರೆ ಅವ್ರು ಯಾರೋ ಮ್ಯಾನೇಜರ್ ಅಂತೆ, ಅವ್ನು ಯಾರೂ ಇಲ್ಲ ಸೈಟಲ್ಲಿ. ಎಲ್ಲ ಉತ್ತರ ಪ್ರದೇಶ, ರಾಜಸ್ಥಾನದಿಂದ ಬಂದು ಕೆಲಸ ಮಾಡ್ತಿದ್ದಾರೆ. ಅವ್ರು ಕನ್ನಡ ಬರೋಲ್ಲ, ನಮಗೆ ಹಿಂದಿ ಬರೋಲ್ಲ. ಇದು ಕಮ್ಯುನಿಕೇಷನ್ ಪ್ರಾಬ್ಲಮ್ಮು. ಅದಾದಮೇಲೆ ಸಿಟಿ ಒಳಗೆ ಧೂಳು ಮುಕ್ತ ನಾವು ರಸ್ತೆಗಳು ಮಾಡಬೇಕು ಅಂದರೆ ಅವರು ಧೂಳನ್ನೇ ಮಾಡಿಬಿಟ್ಟು ಹೋಯ್ತಾ ಕುಂತಿದ್ದಾರೆ. ಏಕೆಂದರೆ ಇವತ್ತು 40 ಕೋಟಿ ರೂಪಾಯಿ ಕೆಲಸ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಅವೈಜ್ಞಾನಿಕವಾಗಿ ನಾವು ಸಿಟಿಲಿದ್ದೀವೋ ಇಲ್ಲ ಕಾಡಲ್ಲಿದ್ದೀವೋ ಅಂತಲೇ ನಮಗೆ ಗೊತ್ತಾಯ್ತಾ ಇಲ್ಲ. ನಾವು ನಗರಸಭೆ ವ್ಯಾಪ್ತಿಯೊಳಗೆ ಅದು ಗ್ರೇಡ್ 1 ನಗರಸಭೆಯಲ್ಲಿ ನಮಗೆ ಅವಮಾನ ಆಯ್ತಾ ಕುಂತಿದೆ. ಎಂತೆಂಥ ಲೀಡ್ರುಗಳು ಇದ್ದಾರೆ ಮಂಡ್ಯದಲ್ಲಿ. ಅಂಥದ್ರಲ್ಲಿ ಇವರು ಈ ಕಳಪೆ ಕಾಮಗಾರಿ ಮಾಡಿ ಇದು ನಮಗೆ ಭಾಳ ನೋವಾಗಿದೆ. ಅದಾದಮೇಲೆ ಈ ಕಾಂಟ್ರಾಕ್ಟ್ರು ಬರೋಲ್ಲ ಸೈಟ್ಗೆ, NH AW JE ಇವ್ರು ಯಾರು ಬರದೆ ಯಾರೊಬ್ಬರು ಕೆಲಸ ಮಾಡ್ತಾರೆ ಅಂದರೆ ಏನು ಟೆಸ್ಟ್ ಮಾಡ್ತಾರೆ, ಏನು ಕ್ವಾಲಿಟಿ ಚೆಕ್ ಮಾಡ್ತಾರೆ. ಯಾರೋ ಒಬ್ಬ ಮ್ಯಾನೇಜರ್ ಇರ್ತಾನೆ, ಅದು ಸಂಬಂಧಪಟ್ಟವರು. ರೋಡ್ ಮಾಡಿದವರೇ ಬೇರೆ, ಅಪ್ರೋಚ್ ಮಾಡ್ತಿರೋರೇ ಬೇರೆ, ಕಾಬಲ್ ಸ್ಟೋನ್ ಹಾಕ್ತಿರೋರೇ ಬೇರೆ, ಫುಟ್ಪಾತ್ ಮಾಡ್ತಾ ಆ ಫುಟ್ಪಾತ್ನ ಅವೈಜ್ಞಾನಿಕವಾಗಿ ಸಿಟಿ ಒಳಗೆ ಯಾವ ರೀತಿ ಇರಬೇಕು ಅಂತಲೇ ಗೊತ್ತಿಲ್ಲ. ಮೊದಲಂಗೆ ನಮ್ಮ ರೋಡ್ಗಳು ಅಗಲಾಗಿದ್ದು ಇವಾಗ ರೋಡ್ ಬಂದು ಚಿಕ್ಕದಾಗಿದೆ. ಅವ್ರಿಗೆ ಅನುಕೂಲದಿಂದಾಗಿ ಹೆಂಗೆ ಬೇಕಂಗೆ ಮಾಡಿ ಮಳೆ ಬಂದರೆ ಮೋರಿಗೆ ನೀರು ಹೋಗಲ್ಲ ಆ ಮಟ್ಟಕ್ಕೆ ಮಾಡಿದ್ದಾರೆ ಫುಟ್ಪಾತ್ನ. ನೀರನ್ನ ಇವಾಗ ಏನಾರ ಒಂದು ಮಳೆ, ಇವಾಗ ಲಾಸ್ಟ್ 10 ತಿಂಗಳು ಮಳೆ ಬಂದಾಗ ಫ್ಯಾಕ್ಟ್ರಿ ಸರ್ಕಲ್ಲು ಮತ್ತು ಕಲ್ಲಳ್ಳಿಲಿ ನೀರು ನಿಂತಿರೋದು ಫೋಟೋಗಳಿದೆ ನನ್ನ ಹತ್ರ, ನಿದರ್ಶನ ನಾನು ಕೊಡ್ತೀನಿ ಬೇಕಾರೆ. ಈ ವಿಚಾರವಾಗಿ ಮಂಡ್ಯದಲ್ಲಿ ಏನು ನಡೀತಿದೆ ಅಂತ ನಮಗೆ ಒಂಥರ ಬೇಜಾರಾಯ್ತಿದೆ. NH ಅವ್ರು ಮಾಡ್ತಿರೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಮಾಡ್ತಿರೋ ರಸ್ತೆ ನಮಗೆ ಒಂದು ಚೂರು ಇದ್ರ ಇಷ್ಟ ಇಲ್ಲ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಹಾಗೂ ಈ ಯಾರು ಮಾಡ್ತಾಯಿದ್ದಾರೆ ಅದನ್ನ ಒಂದು ಸ್ವಲ್ಪ ಟೆಸ್ಟಿಂಗು ಮತ್ತೊಂದು ಮಾಡಿಸಿ ಕ್ವಾಲಿಟಿ ಚೆಕ್ ಮಾಡೋರು, ಕ್ವಾಲಿಟಿ ಕಂಟ್ರೋಲರು ಎಲ್ಲಿದ್ದರೂ ಬಂದು ಇದು ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ. ಯಾಕೆ ಅಂತ ಹೇಳಿದ್ರೆ ಸಿಟಿಲಿ ಬತ್ತಾ ನಾವು ಇದನ್ನ ಮಂಡ್ಯನ ಹಳ್ಳಿ ಮಾಡ್ತಾಯಿದ್ವಿ, ಸಿಟಿ ಮಾಡ್ತಾಯಿಲ್ಲ. ನಾವು ಅಕ್ಕಪಕ್ಕ ಮೈಸೂರು ಬೆಂಗಳೂರು ನೋಡಿದ್ರೆ ಯಾವ ರೀತಿ ಇದೆ.
ಆ ವರ್ಷಕ್ಕೆ ಅಂದರೆ 5 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಪ್ರಾಜೆಕ್ಟ್ ಅಂತ ಕೆಲಸ ಮಾಡ್ತಾನೆ ಇರ್ತಾರೆ. ಇದು ದೊಡ್ಡ ಪ್ರಾಜೆಕ್ಟು 40 ಕೋಟಿ ರಸ್ತೆನ ಅಧ್ವಾನ ಏಳಿಸ್ಕೊಳಿಸಿದ್ದಾರೆ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಬೇಕು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳ್ತಾ, ನಾನು ನಗರಸಭಾ ಅಧ್ಯಕ್ಷನಾಗಿ ನನಗೆ ಭಾಳ ವಿಷಾದ ವ್ಯಕ್ತಪಡಿಸ್ತಾ, ನನಗೆ ಬೇಜಾರಾಗಿದೆ. ಈ ರಸ್ತೆ ಗುಣಮಟ್ಟದಲ್ಲಿ ನನಗೆ ಒಂದು ಚೂರು ಅದ್ರ ಕಡೆ ನಮಗೆ ಇದು ಇಲ್ಲ, ಏನೋ ಆ ಗುಣಮಟ್ಟದ ಇದು ಇಲ್ಲ. ಆಮೇಲೆ ಊರಿನ ಅಂದಚಂದವನ್ನು ಹಾಳು ಮಾಡ್ಕೊಂಡಿದ್ದಾರೆ. ಅವೈಜ್ಞಾನಿಕವಾಗಿ ಫುಟ್ಪಾತ್ ಒಂದು ಕಡೆ 3 ಮೀಟ್ರು, ಒಂದು ಕಡೆ 4 ಮೀಟ್ರು, ಒಂದು ಕಡೆ 1 ಮೀಟ್ರ್ ಹಾಕಿ ಫುಟ್ಪಾತ್ನ ಒಂದು ಕಡೆ ಯೂನಿಫಾರ್ಮ್ ಒಂದು ಅಳತೆಯಲ್ಲಿಲ್ಲ, ಒಂದು ಇದಿಲ್ಲ, ಅವ್ರು ಇಷ್ಟ ಬಂದಂಗೆ ಹಾಕಿದ್ದಾರೆ. ಹೇಳೋರು ಕೇಳೋದಿಲ್ಲದಂಗೆ ಆಗಿರೋದ್ರಿಂದ ನಮಗೊಂದು ಬೇಜಾರಾಗಿದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕಂತ ಒಂದೊಂದು ಮನವಿ. ಇದುವರೆಗೂ ದಿಶಾ ಮೀಟಿಂಗ್ ನಡೆದ ಮೇಲೆ NH ಅವರಾಗಲಿ ಇನ್ನಿತರ ಸಂಬಂಧಪಟ್ಟ ನಮ್ಮ ಪ್ರಾಧಿಕಾರದವರಲ್ಲಿ ಯಾರೂ ಬರಲೂ ಇಲ್ಲ. ನಗರಸಭೆಯ ಅಧೀನದಲ್ಲಿರೋ ನಮ್ಮ ಸಿಟಿಲಿ ನಮ್ಮ ಅಧಿಕಾರಿನೂ ಯಾರೂ ಸಂಪರ್ಕಿಸ್ತಿಲ್ಲ, ನಮ್ಮನ್ನೂ ಯಾರೂ ಸಂಪರ್ಕಿಸ್ತಿಲ್ಲ. ಏನು ಮಾಡಬೇಕು ಅಂತ ಕೇಳಿಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಮೋರಿ ನೀರುಗಳು ಎಲ್ಲಿ ಹೋಗ್ಬೇಕು ಏನಂತ ಗೊತ್ತಿಲ್ಲದೇ ವಿಚಿತ್ರವಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ನಮಗೆ ಒಂದು ಬೇಜಾರು. ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ MP ಅರುಣ್ ಕುಮಾರ್ ಹಾಜರಿದ್ದರು. ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಂಡ್ಯ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾಗಿದ್ದ ಭತ್ತ ಮತ್ತು ರಾಗಿ ಬೆಳೆ ಕಟಾವು ಅಂತಿಮ ಹಂತ ತಲುಪಿದ್ದು, ಸಂಕ್ರಾಂತಿ ವೇಳೆ ಭತ್ತದ ಕೊಯ್ಲು ಮತ್ತು ಒಕ್ಕಣೆ ಬಹುತೇಕ ಮುಗಿಯುತ್ತದೆ. ಆದರೆ ಈವರೆಗೂ ಭತ್ತ ಖರೀದಿ ಕೇಂದ್ರಗಳು ಆರಂಭವಾಗದ ಕಾರಣ ಮುಕ್ತ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ತೀವ್ರ ಕುಸಿತ ಕಂಡಿದೆ. ಅನ್ನದಾತರಿಗೆ ಆಗ್ತಾ ಇರುವ ಅನ್ಯಾಯವನ್ನು ಇನ್ನೆರಡು 3 ದಿನಗಳಲ್ಲಿ ಸರಿಪಡಿಸದಿದ್ದರೆ ಜಿಲ್ಲೆಯಲ್ಲಿರುವ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಬೀಗ ಜಡಿಯುವ ಕಾರ್ಯಕ್ರಮವನ್ನು ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡುವ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಯಾವ ಕಾರಣಕ್ಕೋಸ್ಕರ ವಿಳಂಬವಾಗಿದೆ ಅಂತಕ್ಕಂಥ ವಿಷಯವನ್ನ ಜನರ ಮುಂದಿಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾರೆ. ಪ್ರತಿಭಟನೆಯಲ್ಲಿ ಅಶೋಕ್, ನಿಂಗರಾಜು, ವಿವೇಕ್, ಸಿದ್ದರಾಜು ಗೌಡ, ನಿತ್ಯಾನಂದ, ಶಿವಕುಮಾರ್ ಆರಾಧ್ಯ, ಮಹೇಂದ್ರ, ಸಿಟಿ ಮಂಜುನಾಥ್, ಸಚಿನ್, ಪ್ರಮೋದ್ ಆರಾಧ್ಯ, ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಕೇಶವನಾರಾಯಣ ದೇವಸ್ಥಾನದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇವರ ಆಶ್ರಯದಲ್ಲಿ 10ನೇ ವರ್ಷದ ವೈಕುಂಠ ಏಕಾದಶಿಯ ಪೂಜಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಗುರುವಾರ ಸಂಜೆ ದೇವಸ್ಥಾನದಲ್ಲಿ ಶ್ರೀದೇವಿ, ಭೂದೇವಿ, ಶ್ರೀ ಆಂಜನೇಯ ದೇವರಿಗೆ ವಿಶೇಷ ಪೂಜೆ ಹಾಗೂ ಹೋಮ ಹವನ ಕಾರ್ಯಕ್ರಮವೂ ನಡೆಯಿತು. ಈ ದಿನ ಶುಕ್ರವಾರ ಬೆಳಗ್ಗೆ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ಕೇಶವನಾರಾಯಣ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ, ಬೆಣ್ಣೆ ಅಲಂಕಾರ, ಸುಪ್ರಭಾತ ಸೇವೆ, ಮಹಾಮಂಗಳಾರತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ದೇವಸ್ಥಾನಕ್ಕೆ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ HL ಶಿವಣ್ಣನವರು ದೇವರ ದರ್ಶನ ಪಡೆದು ನಂತರ ಮಾತನಾಡ್ತಾ, ಶ್ರೀ ವಿನಾಯಕ ಗೆಳೆಯರ ಬಳಗದ ಸದಸ್ಯರು ಎಲ್ಲರೂ ಸೇರಿ ಬಹಳ ಹಳೆಯ ದೇವಸ್ಥಾನವನ್ನು ಸೊಗಸಾಗಿ ನವೀಕರಿಸಿ ಈ ದಿನ ವಿಜೃಂಭಣೆಯಿಂದ ಪೂಜಾ ಮಹೋತ್ಸವವನ್ನು ನೆರವೇರಿಸಿದ್ದೀರಿ. ಆದ್ದರಿಂದ ದೇವರು ನಿಮಗೆ ಹಾಗೂ ಗ್ರಾಮದವರಿಗೆ ಶುಭವಾಗಲಿ. ಇದೇ ರೀತಿ ಗ್ರಾಮದ ಅಭಿವೃದ್ಧಿಗೂ ಸಹ ತಾವೆಲ್ಲರೂ ಕೈಜೋಡಿಸಬೇಕು ಅಂತ ತಿಳಿಸಿದರು. ಈ ದಿನ ಅತ್ಯಂತ ಪುಣ್ಯದ ದಿನ, ವೈಕುಂಠ ಏಕಾದಶಿ. ನಮ್ಮ ಯುವಕ ಮಿತ್ರರು ಸುಮಾರು 10 ವರ್ಷಗಳಿಂದ ಈ ತಿರುಮಲ ದೇವಸ್ಥಾನ ಭಾಳ ಶಿಥಿಲವಾಗಿತ್ತು. ಎಲ್ಲರೂ ಕೂಡಿ ಆ ದೇವಸ್ಥಾನವನ್ನು ನವೀಕರಣ ಮಾಡಿ ಈ ಒಂದು ಕಾರ್ಯವನ್ನು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ, ಭಾಳ ಭಕ್ತಿ ಭಾವದಿಂದ ಎಲ್ಲರಿಗೂ ಭಾಳ ಪ್ರೀತಿಪಾತ್ರವಾಗಿ ಬಂದು ದರ್ಶನ ಪಡುವ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಭಗವಂತ ಇವರೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಅಧಿಕಾರ ಕೊಟ್ಟು ಕಾಪಾಡಿ. ಶ್ರೀ ವಿನಾಯಕ ಬಳಗದ ಪದಾಧಿಕಾರಿಗಳಾದ ನವೀನ್ ಗೌಡ ಮಾತನಾಡ್ತಾ, ಗ್ರಾಮದ ಮುಖಂಡರ ಸಹಕಾರ ಹಾಗೂ ಗಣ್ಯ ವ್ಯಕ್ತಿಗಳ ಸಹಕಾರದಿಂದ ಒಳ್ಳೆಯ ಕೆಲಸಗಳು ಜರುಗುತ್ತವೆ. ಎಲ್ಲರಿಗೂ ಶ್ರೀ ಕೇಶವನಾರಾಯಣ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿದರು. ಶ್ರೀ ವಿನಾಯಕ ಗೆಳೆಯರ ಬಳಗ ಹಾಗೂ ಹೊಳಲು ಗ್ರಾಮಸ್ಥರ ಸಹಕಾರದಲ್ಲಿ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ವೈಕುಂಠ ಶ್ರೀ ಕೇಶವನಾರಾಯಣ ಸ್ವಾಮಿಗೆ
ಇಂದು 10ನೇ ವರ್ಷದ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವ ಕಾರ್ಯಕ್ರಮ. ಇದು ಬೆಳಿಗ್ಗೆ 6 ಗಂಟೆಗೆ ಸುಪ್ರಭಾತ ಸೇವೆ, ಮಂಗಳಾರತಿ, ಅಭಿಷೇಕ ಪ್ರಾರಂಭವಾಗಿ 6:30ಕ್ಕೆ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗವಿರುತ್ತದೆ. ಬೆಳಗ್ಗೆಯಿಂದ ಸಂಜೆ 8 ಗಂಟೆವರೆಗೂ ಸರಿಸುಮಾರು ಒಂದು 7,000 ರಿಂದ 8,000 ಜನಕ್ಕೂ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಹಾಗೂ ಬಂದಂಥ ಭಕ್ತಾದಿಗಳಿಗೆ ಲಾಡು ವ್ಯವಸ್ಥೆಯನ್ನು ಮಾಡಿರ್ತೀವಿ. ಪ್ರತಿ ವರ್ಷ ಇದೇ ರೀತಿ ಎಲ್ಲರ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ಇದು ವೈಕುಂಠ ಏಕಾದಶಿ ನಡ್ಕೊಂಡು ಹೋಗ್ತಾ ಇದೆ. ಇದಕ್ಕೆಲ್ಲ ನಮ್ಮ ವಿನಾಯಕ ಗೆಳೆಯರ ಬಳಗ ಹಾಗೂ ಒಳಲು ಗ್ರಾಮಸ್ಥರ ಸಹಕಾರದಲ್ಲಿ ಹಾಗೂ ಸುಮಾರು ಜನ ದಾನಿಗಳ ಸಹಕಾರದಲ್ಲಿ ಇದು ತುಂಬ ವೈಭವೋಪೇತವಾಗಿ ನಡ್ಕೊಂಡು ಬರ್ತಾ ಇದೆ. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹರ್ಷ ಮಾತನಾಡ್ತಾ, ಈ ದಿನ ಇಡೀ ದೇಶದಲ್ಲೇ ವೈಕುಂಠ ಏಕಾದಶಿಯ ಪೂಜಾ ಮಹೋತ್ಸವ ಜರುಗುತ್ತೆ. ಅದೇ ರೀತಿ ನಮ್ಮ ಗ್ರಾಮದ ದೇವಸ್ಥಾನದಲ್ಲಿ ಬಹಳ ವಿಶೇಷದಿಂದ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಿ ಭಕ್ತಾದಿಗಳು ಈ ದಿನ ದೇವರ ದರ್ಶನ ಪಡೆದರೆ ಎಲ್ಲರಿಗೂ ಶುಭವಾಗುತ್ತೆ ಅಂತ ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಈ ದಿನ ವೈಕುಂಠ ಏಕಾದಶಿ ಅಂತ ಪುಷ್ಯಮಾಸದ ಏಕಾದಶಿ ದಿನ ಬರುವಂಥದ್ದು. ಶ್ರೀಮನ್ ನಾರಾಯಣ ದೇವರಿಗೆ ಪ್ರೀತ್ಯರ್ಥವಂತ ದಿನ ಇದು. ಏಕಾದಶಿ, ವೈಕುಂಠ ಏಕಾದಶಿ ಅಂತ ವೈಕುಂಠದ ದ್ವಾರ ತೆರೆದಿರುತ್ತೆ. ಈ ದಿನ ದೇವರ ದರ್ಶನ ಮಾಡಿದ್ರೆ ಎಲ್ಲ ಭಕ್ತಾದಿಗಳ ಸಕಲ ಕೋರಿಕೆಗಳು ನೆರವೇರುತ್ತದೆ. ಆದ್ದರಿಂದ ಈ ದಿನ ತುಂಬ ವಿಶೇಷ. ನಮ್ಮ ಶ್ರೀದೇವಿ ಭೂದೇವ ಸಮೇತ ಕೇಶವನಾರಾಯಣ ಸ್ವಾಮಿ ದೇವಸ್ಥಾನ ಒಳಲು ಗ್ರಾಮದಲ್ಲಿ ಬೆಳಿಗ್ಗೆ ಸುಪ್ರಭಾತ ಸೇವೆ ಹಾಗೂ ಅಲಂಕಾರ, ವಿಶೇಷ ಅಲಂಕಾರಗಳನ್ನು ಮಾಡಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್.ಪಿ. ರಾಮು, ಅನುಪಮಾ, ಯೋಗೇಶ್ ಕುಮಾರ್ ದಂಪತಿ, ವೀಣಾ, ಮೋಹನ್ ಕುಮಾರ್ ದಂಪತಿ, ಭಾರತಿ ರಾಮಚಂದ್ರ ದಂಪತಿಗಳು, ಶ್ರೀಧರ್, ಹರಿಪ್ರಸಾದ್, ಪುಟ್ಟಸ್ವಾಮಿ ಹಾಗೂ ಗ್ರಾಮದ ಮುಖಂಡರು ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳಾದ ನವೀನ್ ಗೌಡ, ಶಿವಲಿಂಗ, ವಿನೋದ್, ಅನಿಲ್, ಅರುಣ್, ಸಾಗರ್, ನಾಗೇಶ್, ಚೆಲುವರಾಜ್, ಸುರೇಶ್, ರವಿಕುಮಾರ್, ಅಭಿಲಾಷ್, ಸಂತೋಷ್, ಪ್ರದೀಪ್, ಚೇತನ್, ವಸಂತ್, ಮಹೇಶ್ ಚಂದ್ರ, ದೇವಸ್ಥಾನದ ಅರ್ಚಕರಾದ ಯತಿರಾಜ್, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಅಕ್ಕಪಕ್ಕದ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದರು. ದೇವರ ದರ್ಶನ ಪಡೆದ ಭಕ್ತಾದಿಗಳಿಗೆ ವಿಶೇಷವಾಗಿ ಉಪ್ಪಿಟ್ಟು ಹಾಗೂ ಲಾಡು ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಹಿನ್ನೆಲೆ ಶಿಂಷಾ ನದಿಯ ದಡೆಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಂಡ್ಯ ಜಿಲ್ಲೆ ಮದ್ದೂರಿನ ಶಿಂಷಾ ನದಿ ದಡದ ಕದಲೇಪುರ ಗ್ರಾಮದಲ್ಲಿರುವ ಪುರಾತನ ದೇವಸ್ಥಾನ ಮುಂಜಾನೆಯಿಂದಲೂ ನಡೀತಾ ಇರುವಂತಹ ವಿಶೇಷ ಪೂಜಾ ಕೈಂಕರ್ಯ ವಿಶೇಷವಾಗಿದ್ದು, ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಟ್ರಸ್ಟ್ ಅಧ್ಯಕ್ಷ ಶಿವರಾಮ್ ನೇತೃತ್ವದಲ್ಲಿ ವಿಶೇಷ ಪೂಜೆ, ಸರತಿ ಸಾಲಿನಲ್ಲಿ ನಿಂತು ವೈಕುಂಠನ ದರ್ಶನವನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಭಕ್ತಾದಿಗಳು. ಇನ್ನು ವಿಶೇಷ ಪೂಜೆ ಹಿನ್ನೆಲೆ ಭಕ್ತರಿಗೆ ಲಾಡು ಹಾಗೂ ಪ್ರಸಾದವನ್ನು ವಿತರಿಸಲಾಯಿತು. ಗಂಜಿಪುರ ಎಂಬ ಗ್ರಾಮ. ಇಲ್ಲಿ ಪ್ರತಿ ವರ್ಷ ಈಗ ಸುಮಾರು ದೇವಸ್ಥಾನ ದೃಢ ಪ್ರತಿಷ್ಠಾಪನೆ ಮಾಡಿದ ಮೇಲೆ 12 ವರ್ಷ, ಇದು 13ನೇ ವರ್ಷ. 13 ವರ್ಷದಿಂದ ವೈಕುಂಠ ಏಕಾದಶಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಈ ವರ್ಷ ತುಂಬಾ ಜಾಸ್ತಿ ಆಗಿದೆ. ವರ್ಷಕ್ಕಿಂತ 5,000, 6,000, 8,000, 10,000 ಮತ್ತು ಈ ಸರಿ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇನ್ನು 2-3 ವರ್ಷ ಹೋದರೆ ಇನ್ನೂ ಭಾರಿ ಕ್ಯೂ ಆಗ್ತದೆ ಅಂತ. ಬೆಳಿಗ್ಗೆ 8:30 ತನಕ ತುಂಬ ಕ್ಯೂ ಇತ್ತು. ಇವಾಗ ಮಾಮೂಲಿಯಾಗಿದೆ. ವಿಶೇಷ ಅಂತಂತಂದರೆ ಈ ಭಗವಂತನ ದಿವಸ ವೈಕುಂಠ ಏಕಾದಶಿನಲ್ಲಿ ತುಂಬ ಜನ ಉಪವಾಸ ಮಾಡ್ತಾರೆ, ಆರೋಗ್ಯವಾಗಿರ್ತಾರೆ. ಇದರಲ್ಲಿ ಅನ್ನ ತಿನ್ನಬಾರ್ದು, ದೋಸೆ, ಇಡ್ಲಿ ಆ ಥರ ಮುಖ್ಯ ಪದಾರ್ಥ ತಿನ್ನಬಾರ್ದು, ಈರುಳ್ಳಿ, ಬೆಳ್ಳುಳ್ಳಿ ತಿನ್ನಬಾರ್ದು. ಆ ಥರ ಇವತ್ತು ಉಪವಾಸದಲ್ಲಿ ವ್ರತ ಮಾಡಿದ್ರೆ ನಿಜವಾಗ್ಲೂ ಭಗವಂತ ವೈಕುಂಠ ಕರ್ಕೊ ಹೋಗ್ತಾನೆ ಅಂತ ಒಂದು ಪ್ರತೀತಿ ಇದೆ. ಅದರಲ್ಲೂ ಈ ದಿನ ಅಪ್ಪಿತಪ್ಪಿ ಯಾರು ತೀರೋದ್ರೆ ಅವ್ರು ವೈಕುಂಠ ಪದವಿ ಸಿಗ್ತದೆ ಅಂತ ದೊಡ್ಡವರು ಹೇಳ್ತಾರೆ. ಎಂಆರ್ಎಂ ಪ್ರಕಾಶನ ಉದ್ಘಾಟನೆ, ಕೃತಿಗಳ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಜನವರಿ 12ರ ಬೆಳಗ್ಗೆ 10:30ರಂದು ನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರಕಾಶನದ ಪ್ರಕಾಶಕರಾದ ಚಂದ್ರಶೇಖರ್ ದ.ಕೋಹಳ್ಳಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದ ಕಾರ್ಯಕ್ರಮವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ಸಾಹಿತಿಗಳಾದ ಕುಂ ವೀರಭದ್ರಪ್ಪ ಉದ್ಘಾಟಿಸಲಿದ್ದು, ಖ್ಯಾತ ವಾಗ್ಮಿ, ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಕೃತಿಗಳ ಬಿಡುಗಡೆ ಮಾಡುವರು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ವಿಮರ್ಶಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ,
ಲೋಹಿಯಾ ಪ್ರಕಾಶನದ ಪ್ರಕಾಶಕ ಸಿ ಚನ್ನಬಸವಣ್ಣ, ಸಾವಯವ ಕೃಷಿಕ ಮಾದರಹಳ್ಳಿ ಈರೇಗೌಡ ಅವರನ್ನು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಸನ್ಮಾನಿಸಿ ಅಭಿನಂದಿಸಲಿದ್ದಾರೆ ಎಂದರು. ಮಂಡ್ಯದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಸಾಕಷ್ಟು ಪ್ರಕಾಶನ ಸಂಸ್ಥೆಗಳಿದ್ದಾವೆ. ನಾವು ಮತ್ತು ಸ್ನೇಹಿತರು ಒಂದು ಸದುದ್ದೇಶದಿಂದ ಒಂದು ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು. ಪ್ರತಿಭಾವಂತ ಬರಹಗಾರರಿಗೆ, ಸೃಜನಶೀಲ ಬರಹಗಾರರಿಗೆ ಒಂದು ವೇದಿಕೆಯನ್ನು ಅವಕಾಶನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರಕಾಶನ ಸಂಸ್ಥೆಯನ್ನು ನಾವು ಇಲ್ಲಿ ಆರಂಭ ಮಾಡ್ತಾ ಇದ್ದೇವೆ. ಈ ಪ್ರಕಾಶನ ಸಂಸ್ಥೆಯ ಉದ್ಘಾಟನೆ ಇದೇ ಭಾನುವಾರ ಜನವರಿ 12ಕ್ಕೆ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಆಗ್ತಾಯಿದೆ. ಈ ಕಾರ್ಯಕ್ರಮದ ಅಂಗವಾಗಿ 3 ಪುಸ್ತಕಗಳು ಲೋಕಾರ್ಪಣೆ ಆಗ್ತಾ ಇದ್ದಾವೆ. ಕವಿ ಮತ್ತು ಶಿಕ್ಷಕರಾದಂಥ ಕೊತ್ತತ್ತಿ ರಾಜು ಅವರ 7ನೇ ಕೃತಿ ಒಗೆವಕಲ್ಲು ಶಿವಲಿಂಗ ಅನ್ನೋ ಒಂದು ಕವನ ಸಂಕಲನ ಲೋಕಾರ್ಪಣೆ ಆಗ್ತಾಯಿದೆ. ಹಾಗೆ ಲೋಕೇಶ್ ಬೆಕ್ಕಳಲೆ ಉಪನ್ಯಾಸಕರು, ಅವರ ಸಂಸ್ಕೃತಿ ಮತ್ತು ಸಾಹಿತ್ಯ ಚಿಂತನೆ ಕುರಿತಾದಂಥ ಪುಸ್ತಕ, ಅದು ಕೂಡ ನಮ್ಮ ಪ್ರಕಾಶನ ಸಂಸ್ಥೆಯಿಂದ ಅವರದ್ದು ಚೊಚ್ಚಲ ಕೃತಿ, ನಮ್ಮ ಪ್ರಕಾಶನ ಸಂಸ್ಥೆಯ ಮೊದಲ ಕೃತಿ, ಅದು ಲೋಕಾರ್ಪಣೆ ಆಗ್ತಾಯಿದೆ. ಹಾಗೆ ಚಂದ್ರಶೇಖರ ದಾಕೋಳಿ, ನನ್ನ ವೃತ್ತಿ ಜೀವನದಲ್ಲಿ 25 ವರ್ಷಗಳ ಕಾಲ ಬರೆದಂಥ ಅಂಕಣ ಬರಹಗಳು ಮತ್ತು ವಿಶೇಷ ಲೇಖನಗಳ ಸಂಗ್ರಹದ ಒಂದು ಪುಸ್ತಕವನ್ನು ನಮ್ಮ ಪ್ರಕಾಶನ ಸಂಸ್ಥೆ ವತಿಯಿಂದ ಲೋಕಾರ್ಪಣೆ ಮಾಡ್ತಾಯಿದ್ದೇವೆ. ಸೊ ಅದರ ಜೊತೆಗೆ ಈ ಸಂದರ್ಭದಲ್ಲಿ 3 ಕ್ಷೇತ್ರದ ಸಾಧಕರಿಗೆ ನಾವು ಅಭಿನಂದನೆ ಮಾಡಬೇಕು, ತವರಿನ ಸನ್ಮಾನ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಹಾಗಾಗಿ ಸಾಹಿತ್ಯ, ಪ್ರಕಾಶನ ಮತ್ತು ಕೃಷಿ ಈ 3 ಕ್ಷೇತ್ರದಲ್ಲಿ ಗಣ್ಯರನ್ನು ಗುರುತಿಸಿ, ಸಾಧಕರನ್ನು ಗುರುತಿಸಿ ನಾವು ಆ ವೇದಿಕೆಗೆ ನಾವು ಆಹ್ವಾನ ಮಾಡ್ತಾಯಿದ್ದೇವೆ. ನರಳಿ ಬಾಲಸುಬ್ರಹ್ಮಣ್ಯ ನಾವೆಲ್ಲ ಕೇಳಿದ್ದೇವೆ, ದೊಡ್ಡ ವಿಮರ್ಶಕರು, ಅವರು ನಮ್ಮ ತವರಿನ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಲೋಹಿಯಾ ಪ್ರಕಾಶನದ ಸಿ ಚನ್ನಬಸವಣ್ಣ ಸರ್ ಅವರು ಹಿರಿಯರು, ಸುಮಾರು 50 ವರ್ಷಗಳಿಂದ ಪ್ರಕಾಶನದ ಸಂಸ್ಥೆಯಲ್ಲಿ ಪ್ರಕಟಣೆಯಲ್ಲಿ ಕೆಲಸ ಮಾಡ್ತಾ ಅತ್ಯುತ್ತಮ ಕೃತಿಗಳನ್ನು ಈ ನಾಡಿಗೆ ಕೊಟ್ಟಂಥವರು. ಅವರನ್ನು ನಾವು ಮಂಡ್ಯ ಜಿಲ್ಲೆ ವತಿಯಿಂದ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈ ಮುಖಾಂತರ ಅವರನ್ನು ಕರೆದು ಅವ್ರಿಗೂ ಅಭಿನಂದಿಸುವ ಮುಖಾಂತರ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮತ್ತೋರ್ವ ಪ್ರಕಾಶಕರಾದ ಮಂಜು ಮುತ್ತೇಗೆರೆ ಹಾಜರಿದ್ದರು. ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡಿಕೆರೆ ಗೋಪಾಲ್ ಅವರನ್ನು ಅಭಿನಂದಿಸಿ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಮಡಿಕೆರೆ ಗೋಪಾಲ್ ಅವರು ಮಲೆನಾಡಿನವರಾಗಿದ್ದರೂ ಕರ್ಮಭೂಮಿಯನ್ನ ಮೈಸೂರನ್ನಾಗಿಸಿಕೊಂಡು ಕನ್ನಡದ ಸೇವೆ ಸಲ್ಲಿಸುತ್ತಿದ್ದಾರೆ. ವಕೀಲಿಕೆ, ಸಹಕಾರಿ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಕೃಷಿ ಮಾಡುತ್ತಿದ್ದಾರೆ. ಸದಾ ಹಸನ್ಮುಖಿಯಾಗಿರುವ ಇವರಲ್ಲಿ ಸೇವೆಯ ತುಡಿತ ಹೆಚ್ಚಾಗಿದೆ. ಈಗ ಸಾಹಿತ್ಯ ಪರಿಷತ್ ದ್ವಾರದ ಮೂಲಕ ಹೆಚ್ಚಿನ ರೀತಿಯಲ್ಲಿ ಪಸರಿಸಿಕೊಂಡಿದ್ದಾರೆ. ಮುಂದೆ ನಾನು ಈ ಸಮಾಜಕ್ಕೆ ಇನ್ನೂ ಅತ್ಯುತ್ತಮವಾದ ಸೇವೆಯನ್ನು ಮಾಡಲಿಕ್ಕೆ ಪಣ ತೊಟ್ಟು ನಿಲ್ಲಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು, ಬಹುಶಃ ಅವರು ವೃತ್ತಿಯಲ್ಲಿ ಇಂಜಿನಿಯರು, ಆಧ್ಯಾತ್ಮದಲ್ಲಿ ಅಪಾರವಾದ ತಳಸ್ಪರ್ಶ ಅಧ್ಯಯನವನ್ನು ಮಾಡಿ ಒಂದು ರೀತಿ ದಿವ್ಯಜ್ಞಾನಿಗಳಾಗಿದ್ದಾರೆ. ಕಾಟಾಚಾರಕ್ಕೆ ಅಥವಾ ತಮ್ಮ ಲೋಭಕ್ಕಾಗಿ ಇದನ್ನು ಮಾಡ್ತಾ ಇಲ್ಲ. ಅವರು ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಇಂಚಾಗಿ ಹೇಳಿಕೊಳ್ಳತಕ್ಕಂಥ ಬಂದ ಮನುಷ್ಯ. ಅದರಲ್ಲಿ ವಿಶೇಷವಾಗಿ ಇಂದು ಕ್ಯಾಲೆಂಡರ್ ಬಿಡುಗಡೆಯಿಂದ ಪ್ರತಿದಿನವೂ ಕೂಡ ನಾವು ಆ ಕ್ಯಾಲೆಂಡರ್ನ ನೋಡಿಕೊಂಡೇ ನಾವು ಈ ಜೀವನವನ್ನು ನಡೆಸ್ಕೊಳ್ತಾ, ನಾವು ಹುಟ್ಟಿನಾಗಿಂದ ನಮ್ಮ ಜೀವನ ಪರಂಪರೆ ಅಂತ ಬಂದಿದ್ದ. ನಾಳೆ ಏನು ಮಾಡಬೇಕು, ನಾಡ್ದು ಏನು ಮಾಡಬೇಕು, ಹಿಂದೆ ಏನಾಯಿತು, ಜಾತ್ರೆ ಯಾವಾಗತ್ತೆ, ಅಮ್ಮನವರ ಪೂಜೆ ಯಾವಾಗತ್ತೆ, ಯಾವಾಗ ಏನೇನು ಬ್ರಹ್ಮೋತ್ಸವಗಳು ಮಾಡಬೇಕು ಅನ್ನತಕ್ಕಂಥದ್ದೆಲ್ಲದು ನಾವು ನೋಡತಕ್ಕಂಥದ್ದೇ ಈ ಕ್ಯಾಲೆಂಡರ್ ಈವೆಂಟಿಂದ. ಎಷ್ಟು ವಿಶೇಷವಾಗಿದೆ ಅಂದರೆ, ಇವತ್ತು ಒಂದು ಮಾಡಿದ ಒಂದು ಕಾರ್ಯಕ್ರಮ 365 ದಿನವೂ ಕೂಡ ಅವ್ರನ್ನ ನೆನೆಸ್ಕೊಳ್ಬೇಕು. ನಿಜವಾಗ್ಲೂ ಕೂಡ ಈ ಬಸವೇಶ್ವರ ಸಂಸ್ಕೃತಿ ಪ್ರತಿಷ್ಠಾಪನಾ ಅಧ್ಯಕ್ಷರಾದ ಇವರು ಬಸವರಾಜೇಂದ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಸ್ಥಾಪಿಸಿ ಸಮಾಜದ ನಾನಾ ಮುಖಗಳ ಕ್ಷೇತ್ರ ಸೇವೆ ನಡೆಸ್ತಿರುವಂಥವರು ನಮ್ಮ ಶ್ರೀ ಬಸವರಾಜೇಂದ್ರ ಸ್ವಾಮಿ ಹಾಗೂ ಅವರ ಬಳಗದವರು. ಅವ್ರಿಗೆ ಸಹಿತ
ಅಭಿನಂದನೆಗಳನ್ನ ಸಲ್ಲಿಸ್ತಾ, ನನಗೆ ಇವತ್ತೊಂದು ದಿವಸ ಏನು ನಮ್ಮ ಮೈಸೂರಿನ ಖ್ಯಾತ ಸಾಹಿತ್ಯ ಕಿಂಕರ, ಒಂದು ರೀತಿ ನಮ್ಮ ಮೈಸೂರಿನ ಸಾಹಿತ್ಯ ಪರಿಷತ್ತು ವಲಯಗಳಲ್ಲಿ ಈಗಾಗಲೇ ಖ್ಯಾತನಾಮರಾಗಿರುವಂತಹ ಶ್ರೀ ಮಡ್ಡಿಕೆರೆ ಚಿತ್ರನಟ ಸುಪ್ರೀತ್ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದ್ರು. ಜ್ಯೋತಿಷಿ ವಿಷ್ಣು ಸಾಲಿಗ್ರಾಮ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸಿದ್ರು. ಪತ್ರಕರ್ತರಾದ ರಾಜು ಕಾರ್ಯ, ತನುಜ ಮಹೇಶ್, ಅಂಬಳೆ ಶಿವಣ್ಣ ಪ್ರತಿಷ್ಠಾನದ ಸಂಸ್ಥಾಪಕರಾದ ಬಸವರಾಜೇಂದ್ರ ಸ್ವಾಮಿ ವೇದಿಕೆಯಲ್ಲಿದ್ದರು. ಮೈಸೂರು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆ ವತಿಯಿಂದ ಬೆಂಗಳೂರಿನಲ್ಲಿ ಜನವರಿ 18-19 ನಡೆಯುವ ಬ್ರಾಹ್ಮಣ ಮಹಾಸಮ್ಮೇಳನ 50ರ ಸುವರ್ಣ ಸಂಭ್ರಮ ವಿಶ್ವಾಮಿತ್ರ ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ದೃಷ್ಟಿಯಿಂದ ಅಂದು ಸಮ್ಮೇಳನದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಮುದಾಯಕ್ಕೆ ಸರ್ಕಾರದಿಂದ ದೊರಕಬೇಕಾದಂಥ ಅನೇಕ ಸವಲತ್ತುಗಳಿಗೆ ಒತ್ತು ನೀಡುವ ದೃಷ್ಟಿಯಿಂದ ವಿಪ್ರ ಸಂಘಟನಾ ಸಭೆ ಹಾಗೂ ಬ್ರಾಹ್ಮಣ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಗರ ಪಾಲಿಕೆ ಸದಸ್ಯ ಮಾವಿ ರಾಮಪ್ರಸಾದ್ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನೇತೃತ್ವದಲ್ಲಿ 50ರ ಸುವರ್ಣ ಸಂಭ್ರಮ ಬ್ರಾಹ್ಮಣ ಮಹಾಸಮ್ಮೇಳನ ವಿಶ್ವಾಮಿತ್ರ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ನಮಗೆ ದೊರಕಬೇಕಾದಂಥ ಅನೇಕ ಸವಲತ್ತುಗಳ ಬಗ್ಗೆ ಮನದಟ್ಟು ಮಾಡಿಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥದ್ದನ್ನ ಮಂಡಿಸ್ತಾ ಇದೆ. ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವುಗಳು ಒಗ್ಗಟ್ಟಾಗಬೇಕು. ಎಲ್ಲ ಬ್ರಾಹ್ಮಣರು ಒಂದೇ ವೇದಿಕೆಯಲ್ಲಿ ಏನಿಗೆ ಸೇರ್ತಾ ಇದ್ದೀವಿ, ಇನ್ನೂ ಹೆಚ್ಚೆಚ್ಚಾಗಿ ಸೇರಬೇಕು. ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನ, ಒಂದೇ ಕೂಗು ನಮ್ಮಲ್ಲಿ ಬರಬೇಕು. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕಿವಿ ಕೇಳಿಸಬೇಕು ನಮ್ಮ ಕೂಗು. ಏನಿವತ್ತು ನಾವು ಸಮ್ಮೇಳನವನ್ನು ಮಾಡ್ತಾ ಇದ್ವಿ, ಅಲ್ಲಿ ವಿಪ್ರರ ಪರವಾಗಿ ಹಲವಾರು ಹಕ್ಕು ಒತ್ತಾಯಗಳು ಆಗುತ್ತಿದೆ, ಸರ್ಕಾರದ ಮೇಲೆ ರೆಸಲ್ಯೂಷನ್ಗಳಾಗುತ್ತಿದೆ. ಈ ರೆಸಲ್ಯೂಷನ್ಗಳು ಸರ್ಕಾರದ ಗಮನವನ್ನು ಸೆಳೆಯಬೇಕಾದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಬಂಧುಗಳೇ, ಎಲ್ಲ ಮೈಸೂರು ನಗರದ ಎಲ್ಲ ಮುಖ್ಯ ವೃತ್ತಗಳಿಂದ ಬಸ್ಸು ಹೊರಡುತ್ತೆ. ಚಾಮುಂಡಿಪುರಂ ಇರ್ಬೋದು, ರಾಮಕೃಷ್ಣ ನಗರ ವೃತ್ತ ಇರ್ಬೋದು, ವಿವೇಕಾನಂದ ಸರ್ಕಲ್ ಇರ್ಬೋದು, ಅಗ್ರಹಾರ ವೃತ್ತ ಇರ್ಬೋದು, ನಮ್ಮ ವಿಪ್ರರ ಸಂಖ್ಯೆ ಎಲ್ಲಿ ಹೆಚ್ಚಾಗಿದೆಯೋ ಎಲ್ಲ ಕಡೆಯಿಂದಲೂ ಸಹ ವಾಹನಗಳು ಹೊರಡುತ್ತೆ. ಈ ನಿಟ್ಟಿನಲ್ಲಿ ತಾವು ತಮ್ಮ ಬಂಧುಗಳು, ತಮ್ಮ ಸಹೋದರರಿರ್ಬೋದು, ಅಕ್ಕಪಕ್ಕದ ಮನೆಯವರಿರ್ಬೋದು, ಯಾರ್ಯಾರು ವಿಪ್ರರಿದ್ದಾರೆ ಎಲ್ಲನೂ ಓಡಿಸುವಂಥ ಕೆಲಸ ಆಗಬೇಕು. ಇದೇ ವೇಳೆ ಸಭೆಯಲ್ಲಿ ಹೊಯ್ಸಳ ಕರ್ನಾಟಕದ ಸಂಘದ ಅಧ್ಯಕ್ಷ ಕೆಆರ್ ಸತ್ಯನಾರಾಯಣ್, ವಂಗಿಪುರ ಮಠದ ಇಳೈ ಆಳ್ವಾರ್ ಸ್ವಾಮೀಜಿ, ಎಂಡಿ ಪಾರ್ಥಸಾರಥಿ, ಸೌಭಾಗ್ಯಮೂರ್ತಿ, ಕಾಂಗ್ರೆಸ್ ಮುಖಂಡ ನವೀನ್ ಕುಮಾರ್, ಮೈಸೂರು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆ ಪ್ರಧಾನ ಕಾರ್ಯದರ್ಶಿ ವಿಕ್ರಮ್ ಅಯ್ಯಂಗಾರ್ ಸೇರಿದಂತೆ ಅನೇಕ ಗಣ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕರೆ ನೀಡಿದ್ದ ಮೈಸೂರು ಬಂದ್ಗೆ ಸಾರ್ವಜನಿಕರು ಉತ್ತಮವಾಗಿ ಸಹಕರಿಸಿದ್ದಾರೆ ಅಂತ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಅಧ್ಯಕ್ಷ ಯೋಗ ನರಸಿಂಹ ಧನ್ಯವಾದ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇವಲ ದಲಿತ ಸಂಘಟನೆಗಳು ಮಾತ್ರವಲ್ಲದೆ ಮುಸ್ಲಿಂ ಮತ್ತು ಕ್ರೈಸ್ತ ಸಂಸ್ಥೆಗಳು, ಕಾರ್ಮಿಕ ಸಂಘಟನೆಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲ ನೀಡಿದವು. ಉರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ನೇತೃತ್ವದಲ್ಲಿ ಗಾಂಧಿನಗರದ ಸಮಸ್ತ ಜನತೆಯು ಸಹಕಾರ ನೀಡಿದ್ದಾರೆ. ಅಮಿತ್ ಶಾ ಕ್ಷಮೆಯಾಚನೆ ಅಥವಾ ರಾಜೀನಾಮೆ ನೀಡದಿದ್ದರೆ ನಮ್ಮ ನಡೆ ದೆಹಲಿ ಕಡೆ ಎಂಬ ಅಭಿಯಾನ ಆರಂಭಿಸುವ ಉದ್ದೇಶ ಇದೆ ಅಂತ ಎಚ್ಚರಿಸಿದರು. ಇನ್ ಮೈಸೂರು ಬಂದ್ ಕರೆ ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು ವತಿಯಿಂದ ಈ ಒಂದು ಬಂದ್ಗೆ ಎಲ್ಲ ರೀತಿಯಲ್ಲೂ ಮೈಸೂರು ನಗರ ಸಾರ್ವಜನಿಕರು ಹಾಗೂ ಈ ಒಂದು ಬಂದ್ನಲ್ಲಿ ತೊಡಗಿಸಿಕೊಂಡಂಥ ಸಂಘಟನೆಗಳಲ್ಲಿ ಗಾಂಧಿನಗರ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಹಾಗೂ ಆದಿ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿ, ಗರಡಿಮನೆ ಮುಖ್ಯಸ್ಥರು ಹಾಗೂ ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳು, ಜೊತೆಗೆ ಅವರ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಪಕ್ಷಗಳು, SDPನವರು, BSPನವರು ಮತ್ತು ಮೈಸೂರು ಜಿಲ್ಲಾ ಕಾಂಗ್ರೆಸ್ನವರು
ಎಲ್ಲರೂ ಕೂಡ ಒಂದು ಒಮ್ಮತದಿಂದ ಈ ಒಂದು ಬಂದ್ನಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು. ಈ ಒಂದು ಬಂದ್ಗೆ ಬೆಂಬಲನ ಸೂಚಿಸಿದರು. ಅವರೆಲ್ಲರಿಗೂ ಕೂಡ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಹೋರಾಟದ ನಿಲುವು ಇನ್ನೂ ಇದೆ. ನಮ್ಮ ನಿಲುವು ಏನು, ಅಮಿತ್ ಶಾ ಅವರು ಒಂದು ಕ್ಷಮೆ ಯಾಚಿಸಿದರೆ ಅವತ್ತಿನ ದಿನವೇ ನಾವು ಇಷ್ಟು ಮುಂದಕ್ಕೆ ಹೋಗೋವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾರಿಗೂ ಕೂಡ. ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ನಮ್ಮ ಉದ್ದೇಶ ಅಲ್ಲ. ದೇಶದ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ರವರ ಬಗ್ಗೆ ಸಂಸತ್ ಭವನದಲ್ಲಿ ಅಷ್ಟು ಹಗುರವಾಗಿ ಅವರು ಫ್ಯಾಷನ್ ಆಗಿದೆ ಅಂತಕ್ಕಂಥ ಮಾತನ್ನ ಬಳಕೆ ಮಾಡಿದ್ದು ಎಲ್ಲ ಒಂದು ಕಡೆ ಇಡೀ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ನೋವು ಕೊಡುವಂಥ ಸಂಗತಿ. ಆ ಒಂದು ಉದ್ದೇಶದಿಂದನೇ ಇವತ್ತಿನ ದಿನ ನಮ್ಮ ಮೈಸೂರು ಜಿಲ್ಲೆಯಲ್ಲದೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬಂದು ಪ್ರತಿಭಟನೆಗಳು, ಅವರ ಪ್ರತಿಕೃತಿ ದಹಿಸುವಂಥದ್ದು, ಈ ರೀತಿ ನಿರಂತರವಾಗಿ ಒಂದಲ್ಲ ಒಂದು ರೀತಿ ಅವರಿಗೆ ವಿಭಿನ್ನವಾಗಿ ಪ್ರತಿಭಟನೆಗಳು ನಡೀತಾನೆ ಇದ್ರೂ ಕೂಡ ರಾಜ್ಯ BJP ಅವರಿರ್ಬೋದು, ಇಲ್ಲ ನಮ್ಮ ರಾಜ್ಯ ಆಡಳಿತ ಸರ್ಕಾರದವ್ರು ಇರ್ಬೋದು, ಇಲ್ಲ ನಮ್ಮ ರಾಜ್ಯದ ರಾಷ್ಟ್ರಪತಿಗಳಿರ್ಬೋದು, ಇದಕ್ಕೇನಾದ್ರು ಒಂದು ಅವ್ರ ಮುಖಾಂತರ ಒಂದು ಮನವಿಯನ್ನು ಮಾಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸಂಘಟನೆಗಳ ಒಂದು ಒಕ್ಕೂಟನ ಮಾಡಿ ನಮ್ಮ ಹಿರಿಯರ ಮಾರ್ಗದರ್ಶನ ಜೊತೆ ನಮ್ಮ ಸಮುದಾಯದ ಪೂಜ್ಯರಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿರವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಹೋದರರು ಹೇಳಿದಾಗೆ ದೆಹಲಿ ಚಾಲೋ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಏನಾದ್ರು ಮುಂದಿನ ದಿನದಲ್ಲಿ ಅವರೊಂದು ಕ್ಷಮೆ ಯಾಚಿಸಿಲ್ಲ, ಇಲ್ಲ ಅವರ ರಾಜೀನಾಮೆ ನೀಡಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಆ ಒಂದು ಕೆಲಸನೂ ಕೂಡ ಹಮ್ಮಿಕೊಂಡಿದ್ದೀವಿ ನಾವು. ಸುದ್ದಿಗೋಷ್ಠಿಯಲ್ಲಿ ದಲಿತ ಪ್ಯಾಂಥರ್ಸ್ ಕಾರ್ಯಾಧ್ಯಕ್ಷ ಎನ್ ಕಿರಣ್ ಕುಮಾರ್, ಕರ್ನಾಟಕ ಭೀಮಸೇನೆಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ದಲಿತ ಮಹಾಸಭಾ ಗಾಂಧಿನಗರ ಘಟಕದ ಅಧ್ಯಕ್ಷ ರಂಗಸ್ವಾಮಿ, BR ಅಂಬೇಡ್ಕರ್ ಕಲಾವಿದರ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್, ಮುಖಂಡ ಬಾಲಚಂದ್ರ ಹಾಜರಿದ್ದರು. ಅಂಬೇಡ್ಕರ್ ಬಸವ ಹಾಗೂ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಯಡಿ ಆಯ್ಕೆಯಾದ 199 ಫಲಾನುಭವಿಗಳನ್ನು ಸರ್ವಾನುಮತದಿಂದ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಟಿ. ನರಸೀಪುರ ತಾಲೂಕಿನ ಸೋಸಲೆ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ ಶೈಲಜಾ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಟ್ಟಸ್ವಾಮಿ ಫಲಾನುಭವಿಗಳ ಆಯ್ಕೆಯನ್ನ ಸದಸ್ಯರು ಹಾಗೂ ಗ್ರಾಮಸ್ಥರ ಒಪ್ಪಿಗೆ ಮೇರೆಗೆ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಸಲೆ ರಾಜಣ್ಣ ಸೇರಿದಂತೆ ಇತರೆ ಮುಖಂಡರುಗಳು ಅರ್ಹ ಫಲಾನುಭವಿಗಳಿಗೆ ಮೊದಲ ಪ್ರಾಶಸ್ತ್ಯ ನೀಡುವಂತೆ ಒತ್ತಾಯಿಸಿದರು. ಬ್ಲಾಕ್ನಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಪರ್ಸೆಂಟೇಜ್ ಆಫ್ ದಿ ಹೌಸ್ ನ ಜಾಸ್ತಿ ಕೊಡಬೇಕಾಗ್ತದೆ. ಫಸ್ಟ್ ಅದನ್ನ ಡಿಕ್ಲೇರ್ ಮಾಡಿ. ವಿಧಿವೇ ಮಾತಾಡೋದು ಗೊತ್ತಿಲ್ಲ, ನ್ಯಾಯ ಕೊಡಿಸ್ಬೇಕಾದ ಜವಾಬ್ದಾರಿ ಏನ್ ಮಾಡಕ್ಕಾಗದ? ಅಜ್ಜಿ ಇವ್ರನ್ನ ಕನ್ಸಿಡರ್ ಮಾಡಿ ಅಂತ ಸಭೆಗೆ ಬಂದು ಇಂಥವ್ರನ್ನ ನೀವು ವಂಚನೆ ಮಾಡಿದ್ರೆ ಹೆಂಗೆ? ಈ ಸಂದರ್ಭದಲ್ಲಿ ಕೆಲಕಾಲ ಮಾತಿನ ಚಕಮಕಿ ಕೂಡ ನಡೆದು ಅಂತಿಮವಾಗಿ ಎಲ್ಲರ ಒಪ್ಪಿಗೆ ಮೇರೆಗೆ PDO ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಎಲ್ಲರ ಸಮ್ಮುಖದಲ್ಲಿ ಒಪ್ಪಿಗೆ ಪಡೆದು ರೆಜುಲೇಷನ್ ಮಾಡಲಾಯಿತು. ಸದಸ್ಯರುಗಳಾದ ನಾಗೇಂದ್ರ, ಮಹೇಶ್, ಪುಟ್ಟಸ್ವಾಮಿ, ಲಿಂಗರಾಜು, ಮಧುಸೂದನ್, ಮಂಜುನಾಥ್, ನಾರಾಯಣ್, ನಾಗರತ್ನ, ಆಶಾ ಸೇರಿದಂತೆ ಇತರೆ ಸದಸ್ಯರು, ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಟಿ. ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿರುವ ಸುಪ್ರಸಿದ್ಧ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರ ರಥೋತ್ಸವವು ಸ್ವಸ್ತಿ ಶ್ರೀ ಶಾಲಿವಾಹನ ಶಕ ವರ್ಷಗಳು 1945ನೇ ಶ್ರೀ ಶೋಭಕೃ ನಾಮ ಸಂವತ್ಸರ ಉತ್ತರಾಯಣಿ ಪುಷ್ಪಮಾಸೆ ಕೃಷ್ಣ ಪಕ್ಷೆ ದ್ವಿತೀಯ ತಿಥಿ ದಿನಾಂಕ 15 ಬುಧವಾರದಂದು ಮಧ್ಯಾಹ್ನ 2:30ರಿಂದ 4:10 ಶುಭ ಸಮಯಕ್ಕೆ ಬ್ರಹ್ಮ ರಥೋತ್ಸವವು ಯಥಾವಿಧಿಯಾಗಿ ನಡೆಯುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಟಿ. ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿರುವ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ದಶಮಿ ತಿಥಿ ಇಂದು ಗುರುವಾರ ಬೆಳಗ್ಗೆ ಅರ್ಚಕರು ಚಾಲನೆ ನೀಡುವುದರೊಂದಿಗೆ ಪೂರ್ಣಾಭಿಷೇಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಇಂದಿನಿಂದ 17ನೇ ತಾರೀಕು ಶುಕ್ರವಾರದವರೆಗೆ ಉತ್ಸವಗಳು ಜರುಗಲಿವೆ. ಎಎನ್ ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ
ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.